ಮಾಡ್ರಿ ಸಣ್ಣಪ್ಪರೇ ಬಸವ ಪೂಜೆರಂತ ದೇವ್ರ ಪೂಜೆ ಮಾಡ್ತೀರಂತ ಒಂದು ನಿಮಿಷ ಇರ್ರಿ ಇಗೋರಿ ವಾ ಮಗ ಅಂತಲ್ಲ ಅದಕ್ಕೆ ಹಾಂ ಕಿತ್ತವಂಗ ಕೆಂಪು ಸೀರೆ ಮಗ ಅಂತಲ್ಲ ಹೌದಾ ಸಣ್ಣಪ್ಪರೇ ಆರಾಮಿದ್ದೀರಿ ಹಾಂ ಅಂತ ಹಾಕ್ಕೊಂಡಿದ್ದಾನೆ ಕೂರ್ಗೆ ಹಾಕೊಳ್ರಿ ಬಸಪ್ಪ ನಿಮ್ಗೆ ಒಳ್ಳೇದು ಮಾಡಲಿ ಮಾತಾಡ್ರಿ ಆಗೋದ್ರಿ ಅದೇ ಅದೇ ಒಬ್ಬರು ಕಳ್ಬಿಡ ಅಂದರು ಎಲ್ಲರೂ ಬಂದಿರಿ. ಎಲ್ಲಿಂದ ಬಂದಿರಿ? ಕೊಟ್ಟೂರು ಆ ಕಡೆ. ಯಾವ ಕೊಟ್ಟೂರು ಆ ಕಡೆ ನಿಮ್ಮದು? ಯಾವ ನಮ್ಮದು ಇದು ನಿಂಬಲಿಗೆರೆ. ಕೊಟ್ಟೂರ ನಮ್ಮ ತಾಯಿ ತಮ್ಮನ ಬಸ್ ಸ್ಟ್ಯಾಂಡ್ ಪಕ್ಕ ಕೃಷ್ಣ ಬೇಕರಿ ಇದೆಯಲ್ಲ ನಮ್ಮ ತಾಯಿ ತಮ್ಮ ನೋಡಿ ನಿಮ್ಮ ಪಾಪ ನಾನು ಬಾಬೈದ ಬೇರೆ ಎಲ್ಲ ಬಾಮೈದಿಗಳು ಒಬ್ಬರು ಆಸೆ ಬರೀತಾರೆ ನಾವು ಬರೆಯೋ ಸಂಪೂರ್ಣ ಇದನ್ನು ತಂಗಿ ಕೊಟ್ಟಿದ್ದು ನಾವು ತಂಗಿ ನಿಮ್ಗೊಂದು ಪಾಪ ಅಲ್ಲಿ ಆಗ್ಬೋದಾ ಬೈ ಒಂದು ಅಂತರ ಹಾಕೊಂಡು ನೀನು ಶ್ರದ್ಧೆಯಿಂದ ಪೂಜೆ ಮಾಡಿ ಮಗಳೇ ಅಂತ ಕೈಯಲ್ಲಿ ಹೋಗು ನೋಡಿ ಯಾವುದೇ ಕಾರಣಕ್ಕೆ ಹೆಣ್ಮಕ್ಳಲ್ಲ ಗಂಡು ಮಕ್ಳು ಮಾಡ್ತಿದ್ರು ಮತ್ತೊಂದ್ಸಲಿ ಆಯ್ತು ಅವಾಗ ಈ ದೇವ್ರಿಗೆ ಹಂಗೆ ಅನ್ಕೊಂಡು ನಾವು ಬತ್ತೀವಮ್ಮ ಅಂತ ಈಗ ಅನ್ಕೊಂಡಿದ್ಮೇಲೆ ಆಪರೇಷನ್ ಸಕ್ಸಸ್ ಆಗಿ ಚೆನ್ನಾಗಿ ಬಂದಿದ್ದ ನಮ್ಮ ಚಿಕ್ಕಪ್ಪ. ಯಾವ ಊರು? ಕೊರಟಗೆರೆ ಹತ್ರ ವಡ್ಗೆರೆ. ಒಂದ್ಸರಿ ಸ್ಯಾರಿ ಸ್ಯಾರಿ ಕೊಡೋಣ ತೆಗಿವ ಅಪ್ಪಾಜಿಯಿಂದ ಅಲ್ಲ ಹಾಂ ತಂದೆ ಇವಳು ಅನ್ನ ನಂಗೆ ಎಲ್ಲ ಮುರ್ಬಿಡ್ತೀನಿ ನಂಗೆ ಇರ್ಕಾ ತಂಗಿ ಅಪ್ಪ ಅಂದಲ್ವಾ ಹಾಂ ತಗೋ ಯಾವತ್ತೂ ನಿಂಗೆ ಅಪ್ಪನೇ ಹುಡ್ಕಂದ ಆಗ್ಬೋದಾ ಖುಷಿನಾ ಇನ್ನ ಅವಾಗ ನಮಗೆ ಗೊತ್ತಿದ್ದಿಲ್ಲ ಮೊಬೈಲಲ್ಲೇ ನೋಡ್ಕೊಂಡು ಬೇಡ್ಕೊಂಡ್ರು 2 ಆಪರೇಷನ್ ಇಲ್ಲ. ಯಾವ ಊರು ಕಯ್ಯ? ಮಾಲೂರು. ಮಾಲೂರು ಅಕಯ್ಯ ಕೋಲಾರ ಮಾಲೂರು ಅಕಯ್ಯ ಬೆಂಗಳೂರು ಅಂತೀಯ ಶಿವರಪಟ್ಟಣ ಹತ್ರ ತಗೋ ಬಂದಿ ನಿಮ್ಮ ಊರಿಗೆಲ್ಲವ ಬಂದಿ ನಿಮ್ಮ ಊರಿಗೆಲ್ಲ ಬಂದಿನ ಅಕಯ್ಯ ಅಕಯ್ಯ ನೀವು ಹುಡ್ಕೊಳಕಯ್ಯ ಹಾಂ ಹಂಗೆ ಅಕಯ್ಯ ಮಾಲೂರಿಗೆ ಏನು ಮಾಡ್ತೀರಿ? ಸ್ವಂತ ಮನೆ ಇದೆ ನಾವು ಕೆಲಸಕ್ಕೆ ನಾನು ಮನೆಗೆ ಹೋಗ್ಯಾಕ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ಇಲ್ಲಿ ಪವರ್ ತೀರ್ಥ ಅರ್ಥ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲ ಇಲ್ಲಿ ಪವರೇ ತೀರ್ಥ 1 ವರ್ಷ ಟೈಮ್ ಇರುತ್ತೆ ತೀರ್ಥಕ್ಕೆ ನೀವು ಶುದ್ಧ ಹಿಡ್ಕೊಂಡ್ರೆ ತೀರ್ಥ ಕೊಳ್ತಾಗಲ್ಲ ಉಳ್ತಾಗಲ್ಲ ದಯವಿಟ್ಟು ತೀರ್ಥ ನಿಮ್ಮ ಅಕ್ಕಪಕ್ಕ ಬಡಬಗ್ಗರಿಗೆ ಮಾತಾಡಿದವರಿಗೆ ಹುಷಾರಿದವರು ಸ್ವಲ್ಪ ಒಂದು ತೀರ್ಥ ಕೊಡಿ ಶುದ್ಧ ಕೊಟ್ಟಿದ್ಯಾಕ ನಮಸ್ಕಾರ ಅಕ್ಕ ಅದು ಏನಾಗಿಲ್ವಾ ಒಂದ್ಸರಿ ಅಕ್ಕಂಗೆ ಒಂದ್ಸರಿ ಅಕ್ಕ ನಿಮ್ಬಿಡು ಇದನ್ನ ಹೇಳ್ತೀನಿ ಅಕ್ಕ ಭಕ್ತಿ ಒಂದು ಚೆನ್ನಾಗಿದ್ರೆ ಏನೂ ಆಗಲ್ಲ ಅಕ್ಕ ನೋಡಿ ಒಂದೇ ಒಂದು ಆಯ್ತಕ್ಕ ನೋಡಿ ಒಂದೇ ಒಂದು ಸೊಳ್ಳೆ ಒಬ್ಬರಿ ಕಡೆ ಅಲ್ಲ ನೋಡಿದ್ದೀರಾ ದೇವಸ್ಥಾನ ಅಬ್ಸರ್ವ್ ಮಾಡಿದ್ದೀರಾ ಆಯ್ತಾ ಕಳ್ತನ ಮಾಡೋಕೆ ಸುಳ್ಳು ಹೇಳ್ತಾರೆ ಅಂದರೆ ಬೇಕಾದ್ರೆ ಒಂದು ಕಲ್ತೊಂಡೋಗಿ ನಾನೇ ಮಾಡಲ್ಲ ನಿಮ್ಮ ಅನ್ಭವಿಸಿ ದಯವಿಟ್ಟು ಅವ್ವ ಹಂಗೆ ಹೇಳ್ಕೊಂಡಿರಾ ಯಾಕಮ್ಮ ಸಾಯ್ತೀನಿ ಹೋರಮ್ಮ ಹಾಗಾಗಿ ಅವಾಗ ಬಂದಾಗ ನಾನು ತೀರ್ಥ ತಗೊಂಡು ಹೋಗ್ಬಿಟ್ಟು ಅವಳಿಗೆ ಕೊಟ್ಟೆ ನನ್ನ ಸೊಸೆಗೆ ಸೊಂಟ ತುಂಬಾ ಇದೆ ಅದನ್ನ ಇದು ಮಾಡ್ಕೊಂಬ ಅಂತ ಆಮೇಲೆ ಸೊಂಟ ತುಂಬಾ ಇದೆ ಕಮ್ಮಿ ಆಯ್ತು ಬೇಡ್ಕೊಂಡು ಪ್ರಾರ್ಥನೆ ಮಾಡಿ ಈಗ ಚೆನ್ನಾಗಿದ್ದೀರಮ್ಮ ಎಲ್ಲ ಕಡೆ ಹತ್ತು ಗುದ್ದಾಡ್ತಾರೆ ಇಬ್ರು ಒಂದಾಗಿದ್ದೀರಾ ನೀವು ಹಿಂಗೆ ಇರಕ ಸರಿ ಕ್ಲಾಸ್ ಆಗ ಸಾಯಂಕಾಲ ಬಿರಿಯಾನಿ ಎಣ್ಣೆ ಸಾಯಂಕಾಲ ಕಡ್ರ ನಿಮ್ಮ ಬಾಯಿ ಬಣ್ಣ ಹೋಗ ಸ್ವಾಮಿ ಜೂನ್ ಬಂದ್ರೆ 3 ವರ್ಷ ಆಗುತ್ತೆ ಮದ್ವೆ ಆಗಿ ಪಾಪು ಇಲ್ಲ ಹಾಗಾಗಿ ಒಂದು ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಆಶೀರ್ವಾದ ಖಂಡಿತ ಪಾಪ ಆಗ್ಲಿ ಅವಳಕ್ಕ ಒಂದ್ಸರಿ ಕ್ಲಾಸ್ ನೋಡಿ ಯಾರ್ಯಾರು ಮಕ್ಕಳಾಗೆಲ್ಲ ಯಾರ್ಯಾರು ನಂಬಿದ್ದಾರೆ ಬಂದವರಿಗೆಲ್ಲ ಕೆಲಸ ಆಗಲ್ಲ ನಮ್ದವ್ರಿಗೆ ಯಾರಿಗೂ ಮೋಸ ಆಗಲ್ಲ ನಂಬ್ಕೊಳ್ಳಿ ಯಾರಿಗೆ ಮಕ್ಕಳಿಲ್ಲ ತಾಯಿ ನಿಮ್ಗೆ ಮೊದಲು ತುಂಬಲಿ ನಿಮ್ಮ ಪಾಪ ಯಾರಿಗೆ ಕೆಲಸ ಇಲ್ಲ ಮೈ ಬಸ್ ದುಡೀರಿ ಕೆಲಸ ಸಿಗ್ಲಿ ಅರ್ಥ ಆಗುತ್ತಾ ಮನೆ ಮಂಕ ನಿಮಗೆ ಕೆಲಸ ಸಿಕ್ಕಲ್ಲ ಮಗ ಹೊಡಿತಾನೆ ಏನು ಮಾಡೋಕ್ಕಾಗಲ್ಲ ಮಗಳು ಬರಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ನಮ್ದವ್ರಿಗೆ ಒಳ್ಳೇದಾಗ್ಲಿ ಆಗ್ಬೋದಾ ಈಗ ಲಾಸ್ಟ್ ಇದು ಲಾಸ್ಟು ಶಿಫ್ಟ್ ಚೇಂಜ್ ಆಗುತ್ತೆ ಸ್ವಾಮಿಯವ್ರು ಬರ್ತಾರೆ ಕಾಯ್ತಾರೆ ದೂರಿಂದ ಬಂದೀವಿ ಹಂಗೆ ಬಂದೀವಿ ಹಿಂಗೆ ಬಂದೀವಿ ಇದೇ ಫಸ್ಟ್ ಬಂದೀವಿ ಅಂತ ಬಿಲ್ಡಪ್ ಕೊಡೋ ಬರಲಿ ಇಲ್ಲಿ ಕೇಳಿಸ್ಕೊಳ್ಳಿ ಹೇಳ್ತಾರೆ ತಂಗಿ ಫಸ್ಟ್ ಪೇಟಿಂದ ಹೋಗಿ ಬೆಂಗಳೂರು ದುಡಿಯಕ್ಕೆ ಹೋಯ್ದ್ರಂತೆ ಏನೋ ಹೇಳ್ತಾರೆ ಖುಷಿಯಾಗೋ ವಿಷಯಗಳು ಇವೆಲ್ಲ 10 ಲಕ್ಷ ಆಗುತ್ತೆ ಅಂದ್ರೆ ಸ್ವಾಮಿ ಬೇಡ್ಕೊಂಡಾಗ ಇಲ್ಲಿ ಚೆನ್ನಾಗಿದೆ ಸ್ವಾಮಿ ನಮ್ಮ ಯಜಮಾನ್ ಏನಾಯ್ತವ ಬ್ಲಡ್ ಅಸಲು ಎಷ್ಟು ಏರ್ಸಿದ್ರು ಇರ್ತಿದ್ದಿಲ್ಲ ಸ್ವಾಮಿ ಇವ್ರ ಈಗ ಹುಷಾರಾಯ್ತಾರ ಏನಾಯ್ತವ ಬ್ಲಡ್ ಇರ್ತಾ ಇದ್ದಿಲ್ಲ ಏನಂತ ತೋರಿಸ್ತಾ ಇದ್ದಿಲ್ಲ ಚೆನ್ನಾಗಿದ್ದೀರಪ್ಪ ಊರ್ ಸ್ವಂತ ಊರು ಯಾವ್ದು ಮಗಳೇ ತಂಗಿ ನಿನ್ ಸುಮಂಗಲ ಆಗಿರುತ್ತೆ ತಂಗಿ ಆಗ್ಬೋದಾ ಇಲ್ಲಿ ನೋಡಿ ಈ ಅಮ್ಮನಿಗೆ 3 ದಿವಸದಿಂದ ಫುಲ್ ಸಿಡ್ನಿ 8ನೇ ಮೇಲೆ 3 ದಿವಸ ಒದ್ದಾಡ್ತಾ ಇದ್ದ ನೆನ್ನೆನು ಫುಲ್ ಒದ್ದಾಡ್ತಾ ಇದ್ದ ಕೈ ಮುಗ್ತೇನೆ ಬೇಗ ಕಮ್ಮಿ ಆದಿರಾ ಅದು ಕಟ್ ಮಾಡಿ ಒಂದು ಸಾರಿ
ಕೈಯಲ್ಲಿ ನೋವು ಸ್ಟಾರ್ಟ್ ಆಯಿತು. ಫಸ್ಟು ಕೈ ಸ್ವಾಧೀನ ಇದ್ದಾಗ್ಬಿಡ್ತು. ಆಮೇಲೆ ಸೊಂಟ ಕಾಲ ಫುಲ್ ಎಲ್ಲ ಇದಾಗ್ಬಿಟ್ಟಿತ್ತು. ಎಲ್ಲ ಹಾಸ್ಪಿಟಲ್ ಎಲ್ಲೂ ಹುಷಾರಾದ ನಾಟಿ ಔಷಧಿ ಆಯುರ್ವೇದಿಕ್ ಎಲ್ಲ ತಗೊಂಡಿದ್ದೆ. ಮಾತ್ರ ನುಂಗಿರೋ ನಿದ್ದೆ ಮಾಡ್ಬೋದಷ್ಟೇ. ಕೂತ್ಕೊಂಡು ಬದುಕಿ ಏನೋ ಮನೆ ಕೆಲಸನೇ ಮಾಡೋಕ್ಕಾಗ್ತಿರಲ್ಲ ನನ್ನ ಕೈಲಿ. ಇವಾಗ ತಾಯಿ ನಮ್ಮೂರೊಬ್ರು ಬಂದೋಗಿದ್ರು. ಅವ್ರು ಹೇಳ್ದಾಗ ತಾಯಿ ಕೈ ಮುಕ್ಕಣಾಗಿಂದ ಅರ್ಕೆನೂ ಕಟ್ಟಿಲ್ಲ, ಕೈ ಮುಕ್ಕೊಂಡಿದ್ದೆ. ಮುಖಲ್ ಭಾಗ ಔಷಧಿ ಇಲ್ಲಿ ಬಂದ್ಮೇಲೆ ಫುಲ್ ನೋವೇ ಕಾಣಿಸ್ತಾ ಇಲ್ಲ. ಶಿವನಹಳ್ಳಿ ಹೊಸಕೆರೆ ಅದು. ಏನಾಯ್ತು ನಿಮಗೆ? ನರ ವೀಕ್ನೆಸ್ ಅಂತ ನರ ಒಂದಕ್ಕೊಂದು ಮೂಳೆಗೆ ಉಬ್ಬಿತ್ತಲ್ಲಪ್ಪ ತಂಗಿ ಒಂದ್ಸರಿ ಹೆಂಗನ್ನೇ ಇವ್ರ ಮಗಳು ಅಲರ್ಜಿ ಆಗಿ 50-60 ಸಾವಿರ ಖರ್ಚು ಮಾಡಿದೀವಿ. ವಾಸನೆ ಆಗ್ತೀನಿ ನಾನು ಇಲ್ಲ. ಎಲ್ಲ ಹಾಸ್ಪಿಟಲ್ ಸುತ್ತಿದೀವಿ. ಮಾತ್ರ ನಮ್ಗೆ ಕಮ್ಮಿ ಆಯ್ತು, ಮತ್ತೆ ತಿರ್ಗಾ ಅದೇ ಆಯ್ತು ಅಂತರ ಹಾಕಿಲ್ಲ ಮಕ್ಕಳು ವಿಷಯ ಅಂತರು ಯಾಕಂದ್ರೆ ಹೇಳೋದು ವಿಡಿಯೋ ಮಾಡಿ ಯಾಕೆಂದ್ರೆ ಮಕ್ಕಳು ಯಾರು ಬೇಡ್ಕೊಳ್ಳಿ ಬಡಪಾಗಳು ಅಂತ. ಯಾವ ಊರು ತಂಗಿ ನಿಂದು? ಅಣ್ಣ ನೀನು? ಹಾಂ ತಂಗಿ ಹೇಳಕ್ಕ ಕುತ್ತಿಗೆ ಹಿಂಗ್ ಬಗ್ಸಿದ್ರೆ ಮ್ಯಾಕೆ ಎತ್ತಿರ್ಲಿಲ್ಲ ಮಗು. ಪಕ್ಕದ ಮನೆಯವರು ದುರ್ಗ ಸ್ಥಳಕ್ಕೆ ಹೋಗಿ ಹುಷಾರಾಗುತ್ತೆ ಮಗುಗೆ ಕುತ್ತಿಗೆ ಎತ್ತುತ್ತೆ ಅಂದ್ರು. ಅದಕ್ಕೆ ಇಲ್ಲಿ ಬಂದ್ಮೇಲೆ ನೀವ್ ಎತ್ಕೊಂಡು ಅಡ್ಡ ಮಲಗಿಸ್ಬಿಟ್ಟು ಇದು ಕುತ್ತಿಗೆ ಮಾಡಿದ್ರಿ. ಅವತ್ತಿಂದ ಅವಳು ಕುತ್ತಿಗೆ ಬರ್ಸಿಲ್ಲ. ಚೆನ್ನಾಗಿ ನೋಡ್ತಾ ಇದ್ದಾಳೆ. ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ, ಇವಾಗ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಗುರುಗಳು ಒಳ್ಳೇದು ಮಾಡ್ಯಾರ ನಿಂಗೆ. ಗುರುಗಳು ಇಲ್ಲೇ ಅವತ್ತೆಲ್ಲ ಹೋಯಾರ. ಒಂದು ಯಂತ್ರ ಅಪ್ಪ ಅನ್ಸ್ಬೇಕು. ಏನು ವಿಷಯ? ಮುತ್ತ ಕೊಡ ನೋಡಿ. ಇದೇ ಮಗು ನೀವೆಲ್ಲ ಅರ್ಜೆಂಟ್ ಮಾಡ್ತಿರಲ್ಲ, ಮಾತಾಡ್ತಿರಲ್ಲ, ತಪ್ಪಿದ್ದಿಲ್ಲ ಅಂತ ತಂಗಿ. ಯಾವ ತಂಗಿ ನಿಂದು? ಇವಾಗ ಒಂದೊಂದು ಪದ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಊರ ಆಸ್ತ ತಂಗಿವಾ? ಸರಿ ಸರಿ ಏನ್ ವಿಷಯ ಅಂತ ಹೇಳ? ದುಡ್ಡು ಕೊಟ್ಟಿದ್ರಾ? ಇಲ್ಲ ಸಮರೆ, ದುಡ್ಡು ಕೇಳಿ ಸಮೀರ. ಯಂತ್ರ ನೀವೇ ಕಟ್ಟಿದ್ದು. ಇನ್ನೊಂದ್ಸತಿ ಯಂತ್ರ ಯಾರಿಗಿದು? ಅದು ಸಿಗಿಬಾರ್ದಪ್ಪ. ಇಟ್ಕೊಳ್ಳಿ, ನೀವು ಇಟ್ಕೊಳ್ಳಿ. ನಾನು ಹಾಕಿರೋ ಮಂತ್ರ ಹಾಕಿ ನೀವೇ ಹಾಕಿರೋದು. ಮತ್ತೆ ಬೇಡ, ಇರ್ಲಿ, ಏನಾರು ಇರ್ಲಿ, ಹಂಗೆ ಇರ್ಲಿ. ನಾವು ಅಂತರಗಳ ದುಡ್ಡುಗೋಸ್ಕರ ಮಾಡಲ್ಲ ತಂಗಿ. ಈಗ ಅಂತರ ಹೆಂಗಿರುತ್ತೆ ಗೊತ್ತಾ? ಫಸ್ಟ್ ಬೆಳಗಿರುತ್ತೆ, ಆಮೇಲೆ ಚೇಂಜ್ ಪಂಚೋದ ಅಂತರ ತರಿಸಿ ಬೆಳಗಾಮಿಂದ ತರಿಸಿ. ಅವಳ ಹೆಸರೇನು? ಯತೀಶ ದುರ್ಗ ಅಂತ ಕರಿ. ಏನ ಏನ್ ಮಾಡ್ತಾರೆ ಇನ್ನೊಂದ್ಸಲ ಹೇಳು. ಏನ್ ಮಾಡ್ತಾರೆ? ದೇವ್ರನ್ನ ಯಾವ ದೇವ್ರನ್ನೂ ಅವಳು ಕೈ ಮುಗಿತಿರ್ಲಿಲ್ಲ, ಏನು ರೆಸ್ಪಾನ್ಸ್ ಮಾಡ್ತಾನೆ ಇರ್ಲಿಲ್ಲ. ಆದ್ರೆ ಇಲ್ಲಿ ದುರ್ಗಾ ಸ್ಥಳಕ್ಕೆ ಬಂದೋದ್ಮೇಲೆ ಈ ಫೋಟೋನ ನೋಡಿದ್ರು ಅಷ್ಟೇ ಮಾಮಿ ಅಂತ ಹೇಳಿ ಕರೀತಾಳೆ, ಮುತ್ ಕೊಡ್ತಾಳೆ, ಕೈ ಮುಗಿತಾಳೆ. ಸ್ವಾಮಿಯರ್ ಏನಂತಾಳೆ? ಸ್ವಾಮಿಯರ್ನ ಮಾಮಿ ಅಂತಲೇ ಕರೆಯೋದು. ಸ್ವಾಮಿಯರ್ನವೇ ಆಯ್ ಮುದ್ದು ಚಿನ್ನ ಬಂಗಾರ ಆಯ್. ನೋಡಿ, ಯಾರು ಯಾರ ಬಗ್ಗೆನೂ ಮಾತಾಡಬಾರ್ದು. ಕೇಳ್ತೀರಾ? ಯಾರು ಆಡ್ಕೋಬಾರ್ದು. ಕತ್ತಿದ್ದಾರಲ್ಲ ಅಂತ ನನ್ನ ಮಗಳೇ ಇಲ್ಲಿ ಮಗಳೇ ಹಾಸನದಿಂದ ಬಂದಿದ್ಲು. ಇದೇ ಕೈ ಅಲ್ಲಿ ಮಾತಾಡುತ್ತೆ, ಮುತ್ಕೊಡುತ್ತೆ, ಕತ್ತಿಕೊಂಡಿದೆ. ನೀವು ಹಿಂಗೆ ಬೇಡ್ಕೋಬೇಕು, ಗೊತ್ತಾಯ್ತಾ? ಮಕ್ಕಳು ವಿಷಯ ಇಲ್ಲ ಅಂದ್ರೆ ಕಾಣ್ತೀರಾ? ಅಲ್ಲಿ ಪ್ರತ್ಯಕ್ಷ ತೋರಿಸಿದೀವಿ ಸಾಕ್ಷಿನ. ನೀವು ಇದನ್ನ ತೋರಿಸೋ ಉದ್ದೇಶ ಅಲ್ಲ, ನೀವು ಬೇಡ್ಕೊಳ್ಳಿ. ಹಂಗೆ ಆಶೀರ್ವಾದ ಮಾಡಿ ಮಗು ಚೆನ್ನಾಗಿರ್ಲಿ ಅಂತ. ಮಾಡ್ತೀರಾ? ಅಲ್ಲಿ ನಿನಗೆ ಅಪ್ಪ ನಾನು. ಚೆನ್ನಾಗಿ ನೋಡ್ಕೋ. ಯಾವ ಊರು ಅಂತ ಕೇಳೋಣ ಹಂಗೆ. ನೀವು ಅದು ಅಳುಬೇಡ ಕಂದ. ಕಾರಣ ಬೇಡ ಅನ್ನ ತಂಗಿ ತೀರು ಪಾಪ ಆಗುತ್ತೆ. ನನ್ನ ಮಾತೇ ಮುಗೀತು. ಹೇಳ್ದಂಗೆ ಆಗುತ್ತಾ ಆಗಲ್ವಾ? ಇಲ್ಲಿ ಉದಾಹರಣೆ ಇಲ್ಲಿ ಅದ್ರಿಗೆ ನಿಂತಾರೆ ನೋಡವ. ಇಲ್ಲಿ ನಮ್ಗೆ ಅಬಾಷನ್ ಬರೀ ಅಬಾಷನ್ ಮೇಲೆ ಅಬಾಷನ್ ಬಂದು ಕೈ ಮುಗ್ದೋದಾಗಿಂದ ಈಗ 6 ತಿಂಗಳು ಪ್ರೆಗ್ನೆಂಟು. ಸ್ವಾಮಿಯರ್ ಬಂದು ನನ್ನ ಪಾದ ಮುಟ್ಟೋಗ್ಬೇಕಂತಾನೆ ಬಂದಿರೋದು ನಾನು. ಯಾವ ಊರು? ಬೆಂಗಳೂರಿಂದ. ಸ್ವಾಮಿಯರಲ್ಲ ಅಣ್ಣನ ಪಾದ ಮುಟ್ಬೇಕು. ಅಣ್ಣನ ಪಾದ ಮುಟ್ಬೋನು. ತಂಗಿ ಪ್ರೆಗ್ನೆಂಟ್ ಇದೆಯಾ? ಊದ್ಬಿಟ್ರೆ ಯಾರವ? ಕೂತ್ಕೋಬೇಕು ಮಗಳ. ಇಲ್ಲಿ ಬಾ ಮಗಳ, ಇಲ್ಲಿ ಬಾ. ಪರವಾಗಿಲ್ಲ ತಂಗಿ, ಬಾ. ಅಣ್ಣಪ್ಪ ಕೋಣಕ್ಕೆ ನಾಚಿಕೆನು ಬಾ ತಂಗಿ. ನೀನು ಹಿಂಗೆ ನನ್ನ ತಂಗಿ ತರ ಪಾಪ. ಯಾರು ಏನು ಹೇಳಿದ್ರೆ ಬೇಡ, ಮೈಗೆ ಅಂತರ ಹಾಕೋ. ಇವ್ರು ತಿರುಗಾಡಂಗಿರ್ಲಿಲ್ವಾ? ಬೇಡ್ಕೊಂಡಿದ್ರ? ತಗ ನಿಂಗೆ ಅದು ಲಾಸ್ಟ್ ಏನ್ ಮಾಡಕ್ಕಾಗಲ್ಲ. ಹುಣಸೆ ಹುಳಿ ಬೆಲ್ಲ ಸುಮ್ಮನೆ ಹಚ್ಚಿ. ಇವ್ರ ನಿಮ್ಮ ಮನೆಯರ? ಯಾವ ಊರಮ್ಮ ನಿಮ್ದು? ಊರು ಯಾವ್ದು? ಅರಸೂರು ಸಕಲೇಶ್ವರ ಹತ್ರ. ನೋಡಿ, ಇವ್ರ ಕುಟುಂಬ ದೇವ ಭಕ್ತರ ಕುಟುಂಬ ಇದು. ಒಂದ್ಸರಿ ಅಮ್ಮ ನಿಮ್ಮ ಮನೆ ಚೆನ್ನಾಗಿರ್ಲಿ, ಯಾವ ಸಾಲ ಬಂದಿದ್ದೇವರು ಅಪ್ಪ ಇವ್ರು ತಿರುಗಾಡಂಗಿರ್ಲಿಲ್ವಾ? ಬೇಡ್ಕೊಂಡಿದ್ರ? ತಗ ನಿಂಗೆ ಅದು ಲಾಸ್ಟ್ ಏನ್ ಮಾಡಕ್ಕಾಗಲ್ಲ. ಹುಣಸೆ ಹುಳಿ ಬೆಲ್ಲ ಸುಮ್ಮನೆ ಹಚ್ಚಿ. ಇವ್ರ ನಿಮ್ಮ ಮನೆಯರ? ಯಾವ ಊರಮ್ಮ ನಿಮ್ದು? ಊರು ಯಾವ್ದು? ಅರಸೂರು ಸಕಲೇಶ್ವರ ಹತ್ರ. ನೋಡಿ, ಇವ್ರ ಕುಟುಂಬ ದೇವ ಭಕ್ತರ ಕುಟುಂಬ ಇದು. ಒಂದ್ಸರಿ ಅಮ್ಮ ನಿಮ್ಮ ಮನೆ ಚೆನ್ನಾಗಿರ್ಲಿ, ಯಾವ ಸಾಲ ಬಂದಿದ್ದೇವರು ಅಪ್ಪ